ವರ್ಷದಿಂದ ಹುಷಾರು ಮಾಡಿದ್ದೀನಿ. ಅವಜ್ಜಿ ಕಾಯ್ತಾ ಇಲ್ಲ, ರಕ್ತ ಒಂದಷ್ಟು ನಿಂತಿಲ್ಲ ಅಂತ ನಿಂತ್ಕೊಂಡು ನಿಲ್ಸಿನ ರಕ್ತವ, ಅವಜ್ಜಿ ಕಾಯಲ್ಲ, ಹುಷಾರಾತಲ್ಲ. ಇವಮ್ಮ ನಾನು ಏನು ಬೇಡಿಕೆ ಗೊತ್ತಿಲ್ಲ, ಮಗು ಮಾತಾಡಲ್ಲ ಇಷ್ಟೇ, ಗಂಡು ಬರಲ್ಲ. ನಾವು ಬೈಯಂಗಿಲ್ಲ ಇವ್ರನ್ನ, ಕಾಯಲ್ಲ ಅನ್ನೋರು ಬೈಯಂಗಿಲ್ಲ. ನಾವು ಬಂದವರಲ್ಲ ಹಂಗೆ ಕಂಪ್ಯೂಟರ್ ಉಟ್ಬಿಡ್ಬೇಕೆಲ್ಲ. ಕಂಪ್ಯೂಟ್ರು ಮಕ್ಕಳು ಕೇಳ್ತಾರೆ, ನನ್ನ ತಾಯಿ ಒಂದು ಕಾಲೇ ಮಾಡ್ಕೊಂಡು ಮಕ್ಕೊಂದೇ ಕೇಳಿದ್ದೀನಿ, ಯಾರ ಕೇಳಿಲ್ಲ ಕಾಲೇನಾಯ್ತು ಅಂತವ. 8 ವರ್ಷದ ಇರೋ ನಾನು 8 ನಿಮಿಷ ಕಾಯಬೇಕು ಅಂತ ಗೊತ್ತಿಲ್ಲ. ಈ ತಂಗಿಗೆ ಬೈದ್ಬಿಟ್ರೆ ನೀನ್ ಕೇಳ್ತೀಯ ಅಮ್ಮ, ಅವ್ರು ಕೇಳ್ಬೇಕಲ್ಲ ತಂಗಿ. ಸಿದ್ಧಂಗೆ ಇಲ್ಲಮ್ಮ ನಾನು. ಮುಟ್ಬೇಡಿ ಕಣವ, ಮುಟ್ಬೇಡ್ರಿ. ಜಾಸ್ತಿ ಐತಿ ನಾನಾ ರೀತಿಯ ಕಾರಣವಂತ ಸುಮಾರು ಜನ ಯೂಟ್ಯೂಬ್ ಫೇಸ್ಬುಕ್ಕರು ಈ ನನ್ನ ಲೈವ್ ಮಾಡಂತಾರೆ, ನನ್ನ ಬಗ್ಗೆ ಹೊಗಳಂತಕ್ಕಂಥ 1000 ಜನ. ನನ್ನ ತಂಗಿ ನಾನು ಹೊಗಳಿದ್ಲು. ಉತ್ತಮನ್ ನೋಡಿದ್ದಕ್ಕಂತ ಉತ್ತಮಣ್ಣು ಹಾಲು ಬೇಯಿನ ಸಪ್ಪಚ್ಚು ಹಚ್ಚಿದ್ದೆ ಗುರುಗಳೇ, ನೀವು ಕನ್ಸಲ್ ಬಂದಿದ್ರಿ. ಹಚ್ಬೇಕಾದ್ರೆ ಕನ್ಸಲ್ ಬಂದಿದ್ರಿ, ಬಂದು ಹೇಳಿದ್ದೆ ನಿಮಗೆ. ಪಾಪ ಒಂದು ಒಳ್ಳೆ ಅಂದ್ರೆ ಇದು ವಂಶದಿಂದ ಬಂದಿರೋದಲ್ವಾ, ಎಲ್ಲರಿಗೂ ಹೇಳ್ತೀನಿ ಕೇಳ್ರಿ. ಇಲ್ಲಿ ಯಾವುದೇ ದೇವಸ್ಥಾನ ಹತ್ರ ದುಡ್ಡು ತಿಂದಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾರೆ. ಇವ್ರು ಹೇಳಿದ್ರು ನನಗೆ, ಇದು ವಂಶದಿಂದ ಬಂದಿರೋದ್ರಿಂದ ಸರಿಯಾಗುತ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡು ನೋಡೋಣ ಅಂದಿದ್ರು. ಮಾಡಿದ್ದೆ. ಬಟ್ ನನಗೆ ಇದಕ್ಕಿಂತ ಮುಂಚೆ ನನಗೆ ಅನ್ನಿಸ್ತಿತ್ತು ಈ ತರ ಆಗಿತ್ತಲ್ಲ ನನಗೆ ಅಂತ ತುಂಬಾ ಮನ್ಸಲ್ಲಿ ಬೇಜಾರಿತ್ತು. ಆದ್ರೆ ಇಲ್ಲಿಗೆ ಬಂದು ಪೂಜೆ ಮಾಡಿದಾಗಿಂದ ನಂಗೆ ಈ ತರ ಆಗಿತ್ತಲ್ಲ ಅನ್ನೋ ನೋವೇ ಇಲ್ಲ. ಪೂಜೆ ಮಾಡಿದಾಗಿಂದ ಏನಾಗಿದೆ ನಿಂಗೆ? ಅಂದ್ರೆ ನಮ್ಮ ಅಜ್ಜಿಗೆ ಏನಾಗಿದೆ ಅಂತ ಮಾಡ್ತಿದ್ಯಾ? ನಾನ್ ಮುಂಚೆ ಆತರ ಮನ್ಸಲ್ಲಿ ಇತ್ತು, ಈ ದೇವಸ್ಥಾನಕ್ಕೆ ಬಂದು ನೀವು ಪೂಜೆ ಎಲ್ಲ ಮಾಡುವಂತಾಗಿಂದ ಆತರ ಮನ್ಸಲ್ಲಿ ಏನು ಇಲ್ಲ. ಯಾಕೆ ಎದುರ್ತೀಯ? ಏಯ್, ಯಾರ ಬಗ್ಗೆನೂ ಯಾರು ಕೆಟ್ಟ ಮಾತಾಡ್ಬೇಡಿ. ನಿಮ್ಗೊಂದು ವಿನಂತಿ, ಕಳೆ ವಿನಂತಿ. ಯಾವ್ದಾದ್ರು ಹೆಣ್ಮಕ್ಳ ಬಗ್ಗೆ, ಯಾರ ಕಂಡ ಮನೆ ಮಕ್ಕಳ ಬಗ್ಗೆ, ಕಂಡರ ಆಕಾರದ ಬಗ್ಗೆ, ಅವ್ರ ಬಣ್ಣದ ಬಗ್ಗೆ, ಅವ್ರ ಅಂಗವಿಕಲ ಬಗ್ಗೆ ಯಾರು ಮಾತಾಡ್ಬಾರ್ದು. ನೀವೆಂತ ಯಾವನ್ನ ಮಾತಾಡ್ತೀರಿ, ಯಾರ ಬಗ್ಗೆ, ಯಾರು ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಮಾತಾಡ್ತೀರಿ. ಈಗ ಮೊನ್ನೆ ಒಂದು ಯಾರೋ ಬಂದಾರೆ, ಮಗು ಸತ್ತೋಯ್ತಂತ ಪಕ್ಕನ ಆಡ್ಕೊಂತಾರಂತೆ. ನಿಮ್ಮನೆ ಮಕ್ಕಳು ಗಂಡ ಸಹ ಆಡ್ಕೊಂತಾರಂತೆ. ಇನ್ನು ಇಂಥ ಆಡ್ಕೋಬೇಡಿ. ಏನಾಗಿಲ್ಲ ಇವಳು, ನೀನು ಹೃದಯ ಶ್ರೀಮಂತೆ ಮಗಳೇ, ನನ್ನ ಮಗಳು ನೀನು ತಲೆನೇ ಕಸ್ಕೊಬೇಡ. ನಿನಗೆ ಅಧಿಕಾರ ಇದೆ, ನಿನ್ ತವ್ರ ಮನೆ ಇದು. ಕರೆಕ್ಟೇನಪ್ಪ? ಇವತ್ತು ಜಗತ್ಗೆ 1000 ಜನ ಬಡವೆ. ಇವ್ರಮ್ಮ ಬಡವರು ಬಂದು ಹುಡುಗರು ಬಡವರು, ಲೇಟ್ ಆಗುತ್ತಾ ಬಡವ್ರು ಕಣಮ್ಮ. ಕರೆಕ್ಟಾ? ಒಂದ್ಸರಿ ಜೋರ ಒಂದ್ಸರಿ ಮನ್ಸು ಅಪ್ಪ ಇದನ್ನ ಮುಂಚೆ ಒಂದು ನಿಮಿಷ ತಂಗಿ ಪುಟ್ಟಿ ಮೊಬೈಲ್ ತಕ್ಕಲ್ಲಿ ಮಗಳೇ. ಸರ್ವಾರೋಗ್ಯ ಸಿದ್ಧಿರಸ್ತು ಕಂದ, ತಲೆನೇ ಕಸ್ಕೊಬೇಡ ಆಯ್ತಾ? ಇಲ್ಲಿ ಇರ್ಕೊ ಮೊಬೈಲ್ ಹಿಂಗಿರ್ಕೊ, ಈಗ ಆ ಕಡೆ ತಿರ್ಗೋ, ಹೊಡಿಕೆ ಬೇಡ ತಾರೆ. ತಿರ್ಗ ಮುಗಿಸುತ್ತೆ, ತಿರ್ಕಂದ ತಿರ್ಗವ. ನಿನ್ನಂತ ಹೃದಯ ಶ್ರೀಮಂತರು ಬೇಕಿಲ್ಲಿ. ಸುಮ್ಮನೆ ಯಾವನು ಬಂದು ಸುಮ್ಮನೆ ಬಣ್ಣ ಹೊಡ್ಕೊಂಡು ಬಂದವಲ್ಲ ಬಿಲ್ಡ ಮಾಡ್ಕೊಂಡವರೆಲ್ಲ ಭಾಳ ಜನ ಬಂದವ್ರೆ. ಏ ತಂಗಿ, ಒಂದೇ ಸರಿ ಇಂಥ ತಂಗಿಗೆ ನೀವೆಲ್ಲ ಬರ್ಲಿಕ್ಕೆ ಮುಖ್ಯ ಕಾರಣ ಇವಳೊಬ್ಬಳಾಗಿದ್ದಾರೆ. ತಂಗಿ ಇದಕ್ಕಿಂತ ಏನಾರ ಬೇಕಾ? ಅದನ್ನೇ ಗುರುಗಳು ಹೇಳ್ತಿರೋದು. ನಾನು ಈ ದೇವಸ್ಥಾನಕ್ಕೆ ಬಂದಾಗಿಂದ ಎಷ್ಟು ನೆಮ್ಮದಿ ಸಿಕ್ಕಿದೆ ಹೇಳ್ಬಾರ್ದು. ಇವತ್ತು ನಾನು ಈ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವ್ಲಾಗ್ ಮಾಡ್ತೀನಿ. ನಾನು ಫ್ಯಾಮಿಲಿ ಅವರೆಲ್ಲ ನಾನು ಹೇಟ್ ಮಾಡ್ತಿದ್ರು. ಇವಾಗ ನಾನು 100 ಜನ ಗುರ್ತಿಸಿ ಮಾತಾಡಿಸ್ತಾರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವ್ಲಾಗ್ ಮಾಡ್ತೀರಲ್ಲ ಅಂತ. ಒಂದೇ ಒಂದು ಫೋಟೋ ಪಕ್ಕ ನನ್ನ ಹಾಕೊಂಬಿಡು, ಗೊತ್ತಾಯ್ತಾ? ಒಂದು ಸೆಲ್ಫಿ ಕೊಡ್ತಾ ಹಾಕು. ನೀವು ಯಾರು ಅಂತಾರೆ ಅಪ್ಪಾಜಿ ಮಗಳು ಅನ್ನು ಏನಂತ ಹೇಳ್ತೀಯಾ? ಅಪ್ಪಾಜಿ ಎಲ್ಲರಿಗೂ ಗೊತ್ತಾಯ್ತು 2 ಮಕ್ಕಳು ಅಂತ, ದತ್ತು ಮಗಳು ಅಂತ ಹೇಳ್ಬೇಕು. ಏನಂತ ಹೇಳ್ತೀಯಾ? ಬಾ ಫೋಟೋ ಸೆಲ್ಫಿ ಹೊಡ್ಕೊ ಅಂದ. ಬೇರೆ ಯಾರು ಸೆಲ್ಫಿ